ಹರೇ ಕೃಷ್ಣ. ಇವತ್ತಿನ ವಿಷಯ ಪುರಿಯ ಶ್ರೀ ಜಗನ್ನಾಥನ ಬಗ್ಗೆ. ಈಗಾಗಲೇ ನಾನು ಜಗನ್ನಾಥನ ದೇವಸ್ಥಾನದ ಮಹತ್ವದ ಬಗ್ಗೆ, ಅಲ್ಲಿಯ ರಥದ ಬಗ್ಗೆ, ರಥಯಾತ್ರೆಯ ಬಗ್ಗೆ, ಜಗನ್ನಾಥನ ಶ್ರೀ ವಿಗ್ರಹದ ಬಗ್ಗೆ ಕೆಲ ಮಾಹಿತಿಗಳನ್ನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಇದೇ ಜೂನ್ 27ರಂದು ಪುರಿಯಲ್ಲಿ ವಿಶ್ವಪ್ರಸಿದ್ಧವಾದ ರಥಯಾತ್ರೆ ನಡೆಯುತ್ತಿದ್ದು, ಈ ಒರಿಯಾ ಚಾನಲ್ನಲ್ಲಿ ಅದರ ನೇರ ಪ್ರಸಾರವನ್ನು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆವರೆಗೂ ಪ್ರಸಾರ ಮಾಡ್ತಾರೆ. ನಾವೆಲ್ಲ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗದಿದ್ದರೂ ಕೂಡ ನಾವು ಈ ಒಂದು ಚಾನಲ್ ಮುಖಾಂತರವಾಗಿ ಹೇಗೆ ಜಗನ್ನಾಥನನ್ನು ದೇವಸ್ಥಾನದಿಂದ ಕರ್ಕೊಂಡು ಬರ್ತಾರೆ, ಹೇಗೆ ರಥದಲ್ಲಿ ಕೂರಿಸ್ತಾರೆ, ಹೇಗೆ ಎಲ್ಲ ಎಳಿತಾರೆ, ಎಷ್ಟು ಜನ ಎಲ್ಲ ಅಲ್ಲಿ ಸೇರ್ತಾರೆ, ಎಲ್ಲ ದೃಶ್ಯಗಳನ್ನು ನಾವೆಲ್ಲರೂ ನೋಡುವಂಥ ಅವಕಾಶ ಇದೆ. ಎಲ್ಲರೂ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಜಗನ್ನಾಥನ ದರ್ಶನವನ್ನು ಮಾಡ್ಬೋದು ಅಂತ ಕೇಳ್ಕೊಳ್ತೀನಿ. ಪುರಿಗೆ ಸಂಬಂಧಿಸಿದಂತೆ ಅನೇಕ ನಡೆದ ಅದ್ಭುತಗಳನ್ನು ನಾನು ಮೊದಲೇ ತಿಳಿಸಿದ್ದೀನಿ. ಅಲ್ಲಿ ಒಂದು ಮಡಲ ಪಂಚಿಕ ಅಂತ ಒಂದು ಪುಸ್ತಕದಲ್ಲಿ ದಾಖಲಿಸ್ತಾರೆ. ಎಲ್ಲ ಸಾಕ್ಷ್ಯಾಧಾರಗಳ ಸಮೇತ ಅಲ್ಲಿ ಶತಶತಮಾನಗಳಿಂದ ನಡೆದುಕೊಂಡು ಬಂದಂತಹ ಕಥೆಗಳನ್ನೆಲ್ಲ ಅಲ್ಲಿ ದಾಖಲಿಸಿ ಇಡ್ತಾರೆ. ಆ ಒಂದು ಮುದ್ರಿತವಾದ ಒಂದು ಆಧಾರದ ಮೇಲೆ ನಾನೀಗ ಒಂದು ಜಗನ್ನಾಥನ ಒಂದು ಕಥೆಯನ್ನು ಹೇಳ್ತೇನೆ. ಪುರಿಯಲ್ಲಿ ಒಬ್ಬಳು ತುಂಬ ಜಗನ್ನಾಥನ ಭಕ್ತೆ ಇರ್ತಾಳೆ. ಅವಳ ಹೆಸರು ಕರ್ಮಾಬಾಯಿ ಅಂತ. ಅವಳು ಜಗನ್ನಾಥನನ್ನು ಎಷ್ಟು ಪ್ರೀತಿಸ್ತಾ ಇರ್ತಾಳಂದರೆ, ಅವಳಿಗೆ ಯಾವುದೇ ಓದಿದವಳಲ್ಲ, ಅವಳಿಗೆ ಯಾವ ಜ್ಞಾನವೂ ಇಲ್ಲ, ಯಾವ ರೀತಿ ನೀತಿ ನಿಯಮಗಳು ಅವಳಿಗೆ ಗೊತ್ತಿಲ್ಲ. ಅವಳಿಗೆ ಗೊತ್ತಿರೋದು ಜಗನ್ನಾಥನನ್ನು ಅವಳು ತುಂಬ ಪ್ರೀತಿಸ್ತಾ ಇರ್ತಾಳೆ. ಅವಳು ಪ್ರತಿದಿನ ಬೆಳಿಗ್ಗೆ ಎದ್ದು ಜಗನ್ನಾಥನಿಗೆ ಅವನಿಗೆ ಎಷ್ಟು ಹಸಿವಾಗಿರುತ್ತೆ, ರಾತ್ರಿಯಿಂದ ಅವನೇನು ತಿಂದಿರಲ್ಲ ಅಂತ ಅವಳು ಬೆಳಿಗ್ಗೆ ಎದ್ದ ತಕ್ಷಣ ಮಾಡುವ ಪ್ರಪ್ರಥಮ ಕೆಲಸ ಅಂದರೆ ಜಗನ್ನಾಥನಿಗೆ ಕಿಚಡಿಯನ್ನು ತಯಾರಿಸೋದು. ಅವಳು ಸ್ನಾನ ಮಾಡೋದು ಹೋಗಲಿ, ಮುಖವನ್ನು ತೊಳೆದಿರಲ್ಲ. ಅವಸರವಾಗಿ ಅವಳು ಜಗನ್ನಾಥನಿಗೆ ಕಿಚಡಿಯನ್ನು ತಯಾರಿಸ್ತಾಳೆ. ಅವಳ ಮನಸ್ಸಲ್ಲಿರೋದು, ಅವನು ರಾತ್ರಿ ಮಕ್ಕಳಿಗೆ ಹಸಿವಾಗುತ್ತಲ್ಲ ಬೆಳಿಗ್ಗೆ ಬೇಗ, ಅವನು ಎಷ್ಟು ಹಸ್ಕೊಂಡಿರ್ತಾನೆ, ಅವನಿಗೆ ಬೇಗ ನಾನು ತಯಾರಿಸಿ ಕೊಡಬೇಕು ಅನ್ನೋ ಒಂದು ಭಾವ ಮಾತ್ರ ಅವಳಲ್ಲಿ ಇರೋದು. ಅವಳು ಹಾಗೆ ಕಿಚಡಿಯನ್ನು ತಯಾರಿಸಿ ಅವಳ ದೇವರ ಮನೆಯ ಅವಳ ಜಗನ್ನಾಥನ ಮುಂದೆ ಅವಳು ಅದನ್ನು ನೈವೇದ್ಯವಾಗಿ ಅರ್ಪಿಸ್ತಾ ಇರ್ತಾಳೆ. ಈ ಜಗನ್ನಾಥನ ಮಂದಿರದಲ್ಲಿ ಜಗನ್ನಾಥನಿಗೆ ದಿನದಲ್ಲಿ ಎಷ್ಟೋ ಬಾರಿ ನೈವೇದ್ಯಗಳು ನಡೆಯುತ್ತೆ. ಒಂದು ನೈವೇದ್ಯದ ಇನ್ನೊಂದು ಅವಧಿಯಲ್ಲಿ ಜಗನ್ನಾಥ ನೇರವಾಗಿ ಇವಳ ಮನೆಗೆ ಬರ್ತಾನೆ. ಆದರೆ ಇವಳಿಗೆ ಅದು ಏನೂ ಕಾಣಿಸೋದಿಲ್ಲ. ಅವನು ಬಂದು ಆ ಪ್ರಸಾದವನ್ನು ನೇರವಾಗಿ ಸ್ವೀಕರಿಸ್ತಾನೆ. ತಕ್ಷಣ ಅವನು ಹೊರಟು ಬಿಡ್ತಾನೆ. ಆ ತಟ್ಟೆ ಖಾಲಿಯಾಗಿರೋದು ನೋಡಿದಾಗ ಅವಳಿಗೇನು ಅದೊಂದು ವಿಶೇಷ ಏನು ಅನಿಸೋದೇ ಇಲ್ಲ. ಅವನಿಗೆ ಇಟ್ಟಿದ್ದೀನಲ್ಲ, ಅವನು ತಿನ್ನಲೇಬೇಕು ಅನ್ನೋ ಮನೋಭಾವ. ನಾವೆಲ್ಲಾದರೆ ಅದನ್ನು ಊರಿಡೀ ಡಂಗುರ ಸರ್ಕೊಂಡು ಬರ್ತಿದ್ವೋ ಏನೋ. ತಿಂದ್ಬಿಟ್ಟಿದ್ದಾನೆ, ನಮ್ಮ ಮನೇಲಿ ನೈವೇದ್ಯನ ತಿಂದ್ಬಿಟ್ಟಿದ್ದಾನೆ ಕೃಷ್ಣ ಅಂತ. ಅವಳು ಅವಳಿಗೆ ಅದು ದೊಡ್ಡ ಆಶ್ಚರ್ಯವೂ ಅಲ್ಲ. ಅವನದನ್ನು ತಿನ್ನಲೇಬೇಕು, ನಾನು ಅವ್ನಿಗೆ ಇಟ್ಟಿದ್ದೀನಲ್ಲ ಅನ್ನೋ ಮನೋಭಾವನೆಯೇ ಅವಳದು. ಅವಳು ಪ್ರತಿದಿನವೂ ಹಾಗೆ ಜಗನ್ನಾಥನಿಗೆ ನೈವೇದ್ಯವನ್ನು ಅರ್ಪಿಸ್ತಾ ಇರ್ತಾಳೆ. ಜಗನ್ನಾಥ ಅದನ್ನು ಸ್ವೀಕರಿಸ್ತಾನೂ ಇರ್ತಾನೆ. ಒಂದು ಸಲ ಈ ಸಂದರ್ಭದಲ್ಲಿ ಅವಳ ಮನೆಗೆ ಒಂದು ಬ್ರಾಹ್ಮಣ ಬರುವಂಥ ಒಂದು ಸಂದರ್ಭ ಬರುತ್ತೆ. ಆ ಬ್ರಾಹ್ಮಣ ಇವಳ ಒಂದು ನೀತಿ ನಿಯಮಗಳನ್ನೆಲ್ಲ ನೋಡಿ ಅವನಿಗಂತೂ ಗಾಬರಿ ಆಗುತ್ತೆ. ಇದೇನು ನೀನು ಸ್ನಾನ ಮಾಡೋದು, ಮುಖ ತೊಳೆಯೋದು, ಮನೆ ಗುಡಿಸಿ ಒರೆಸೋದು ಏನೂ ಇಲ್ಲ, ಅದನ್ನೇ ಮೊದಲು ಮಾಡ್ತೀಯ. ಪಾತ್ರೆಗಳನ್ನು ಚೆನ್ನಾಗಿ ತೊಳೆದಿರಲ್ಲ, ಅಷ್ಟೇನು ಶುದ್ಧನೂ ಆಗಿರಲ್ಲ, ಅಷ್ಟು ಗಡಿಬಿಡಿಯಲ್ಲಿ ನೀನು ಅದನ್ನು ಮಾಡ್ತೀಯ. ಆ ರೀತಿಯೆಲ್ಲ ಮಾಡಲೇಬಾರ್ದು. ಭಗವಂತನಿಗೆ ತುಂಬ ನೀತಿ ನಿಯಮಗಳನ್ನ ನಾವು ಅನುಸರಿಸಬೇಕಾಗತ್ತೆ. ನೀನು ಯಾರಿಗೆ ನೈವೇದ್ಯ ಮಾಡ್ತಾ ಇರೋದು? ಜಗತ್ತೊಡೆಯ ಜಗನ್ನಾಥನಿಗೆ. ಆ ರೀತಿಯೆಲ್ಲ ಮಾಡಬಾರ್ದು. ನೀನು ಮೊದಲು ಶುಚಿ ಆಗಬೇಕು, ಆಮೇಲೆ ಮನೆ ಒರೆಸಿ ಗುಡಿಸಿ ಪಾತ್ರೆಗಳನ್ನ ಚೆನ್ನಾಗಿ ತೊಳೆದು ಆಮೇಲೆ ನೀನು ಅಡುಗೆ ಮಾಡಬೇಕು ಅಂತೆಲ್ಲ ಒಂದು ಸ್ವಲ್ಪ ಎಲ್ಲವನ್ನು ಹೇಳ್ಕೊಡ್ತಾನೆ. ಅವಳಿಗೆ ಅದು ಸ್ವಲ್ಪ ಗಾಬರಿ ಆಗಿಬಿಡುತ್ತೆ. ಯಾಕಂದರೆ ಅವಳಿಗೇನು ಗೊತ್ತಿರೋ, ಹೌದಾ ಹೀಗೆಲ್ಲ ಮಾಡಬೇಕಾ, ನನಗೆ ನಿಜವಾಗ್ಲೂ ಏನೂ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ ಅವಳು. ಆಮೇಲೆ ಮಾರನೇ ದಿನ ಅದೇ ಫಿಕ್ಸ್ ಆದ ಟೈಮ್ ಅಲ್ವಾ ಅದು, ಜಗನ್ನಾಥ ಬರ್ತಾನೆ. ಯಾವುದೇ ನೈವೇದ್ಯ ಇಲ್ಲಿ ಆಗೇ ಇಲ್ಲ. ಅವಳು ನೋಡಿದರೆ ಸ್ನಾನ ಮಾಡ್ತಾ ಇರ್ತಾಳೆ. ಆಮೇಲೆ ಇವನು ಹೊರಟೋಗ್ತಾನೆ. ಮತ್ತು ಇನ್ನೊಂದು ಗ್ಯಾಪಲ್ಲಿ ಅವನು ಬರ್ತಾನೆ. ನೋಡಿದರೆ ಇವಳು ಮನೆ ಒರೆಸಿ ಗುಡಿಸ್ತಾ ಇರ್ತಾಳೆ. ಇನ್ನೊಂದು ಗ್ಯಾಪಲ್ಲಿ ಬರುವಾಗ ಪಾತ್ರೆ ತೊಳಿತಾ ಇರ್ತಾಳೆ.
ಇದೇನು ಈ ಥರ ಆಗ್ತಾಯಿದೆ ಅಂತ ಮತ್ತೆ ಇನ್ನೊಂದು ಸಲ ಬರುವಾಗ ಅವಳದು ಕಿಚಡಿ ಆಗಿ ಬಿಸಿ ಬಿಸಿಯಾಗಿ ಇಡ್ತಾಳೆ. ಅವನಿಗೆ ಅಲ್ಲಿ ಟೈಮ್ ಆಗ್ತಾ ಇರುತ್ತೆ, ಅಲ್ಲಿ ಓಪನ್ ಮಾಡ್ತಾರೆ, ಅಲ್ಲಿ ನೈವೇದ್ಯ ಇಡ್ತಾರೆ, ಅಲ್ಲಿ ಶ್ರೀ ವಿಗ್ರಹನೇ ಇಲ್ದಿದ್ರೆ ದೊಡ್ಡ ಇದಾಗ್ಬಿಡತ್ತಲ್ಲ. ಅವನು ಅವಸರವಾಗಿ ತಿಂದ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಅಲ್ಲಿ ಪೂಜಾರಿ ಓಪನ್ ಮಾಡಿದಾಗ ಇವನು ಅವಸರವಾಗಿ ಬಂದಿದ್ದಾನಲ್ಲ, ಅವನ ಹಾರದ ಕೆಲವು ಹೂಗಳೆಲ್ಲ ಅಲ್ಲಿ ಬಿದ್ದುಬಿಟ್ಟಿರುತ್ತೆ. ಹಾಗೆ ಅವನ ಮುಖದಲ್ಲೆಲ್ಲ ಅನ್ನದ ಅಗುಳುಗಳು, ಕಿಚಡಿ ಅವನ ಬಟ್ಟೆ ಮೇಲೆಲ್ಲ ಆಗಷ್ಟೇ ತಾಜವಾಗಿ ಒಣಗಿಯೇನೇ ಇಲ್ಲ, ಇನ್ನೂ ಹಸಿಯಾಗಿರುತ್ತೆ. ಅದನ್ನು ನೋಡಿ ಅವನಿಗೆ ತುಂಬ ಗಾಬರಿ ಆಗುತ್ತೆ. ನಮ್ಮಿಂದ ಏನಾದರೂ ತೊಂದರೆ ಆಯಿತಾ, ಏನಾಯಿತು? ಯಾಕಂದರೆ ಪುರಿಯಲ್ಲಿ ತುಂಬ ಸ್ಟ್ರಿಕ್ಟಾಗಿ ಪ್ರತಿಯೊಂದು ನಿಯಮಗಳನ್ನ ಅಲ್ಲಿ ಅನುಸರಿಸ್ತಾರೆ. ಯಾವುದೇ ಅದರಲ್ಲಿ ಕಾಂಪ್ರಮೈಸ್ ಮಾಡೋದೇ ಇಲ್ಲ ಜಗನ್ನಾಥನ ನೋಡಿಕೊಳ್ಳುವ ವಿಷಯದಲ್ಲಿ. ಅವನಿಗೆ ತುಂಬ ಗಾಬರಿ ಆಗುತ್ತೆ, ಏನಾಯಿತು ಅಂತ. ಆಮೇಲೆ ಅವರು ನೈವೇದ್ಯವನ್ನು ಅರ್ಪಿಸುವಾಗ ಅಲ್ಲಿ ಜಗನ್ನಾಥ ನೈವೇದ್ಯವನ್ನು ಸ್ವೀಕರಿಸ್ತಾನೋ ಇಲ್ಲವೋ ಏನು ಅಂತಂದರೆ, ಅವರು ಅಂಗೈಯಲ್ಲಿ ನೀರು ಹಿಡಿದು ಅದನ್ನು ಹೀಗೆ ಜಗನ್ನಾಥನ ಮುಂದೆ ಹಿಡಿದಾಗ ಆ ಅಂಗೈಯಲ್ಲಿ ಅವನ ಪ್ರತಿಬಿಂಬ, ಆ ನೀರಿನಲ್ಲಿ ಅವನ ಪ್ರತಿಬಿಂಬ ಬಂದಾಗ ಅವನು ನೈವೇದ್ಯವನ್ನು ಸ್ವೀಕರಿಸಿದಾನೆ ಅಂತ ಅರ್ಥ. ಆ ಪ್ರತಿಬಿಂಬ ಅಲ್ಲಿ ಬಂದಿಲ್ಲ ಅಂದರೆ ಇಡೀ ಅಡಿಗೆಯನ್ನು ಅವತ್ತು ತೆಗೆದುಬಿಟ್ಟು ಮತ್ತೆ ಫ್ರೆಶ್ ಆಗಿ ಅವರು ಅಡುಗೆಯನ್ನು ಮಾಡಬೇಕಾಗತ್ತೆ. ಏನೋ ಒಂದು ಅಪರಾಧ ಇಲ್ಲಿ ನಡೆದಿದೆ ಅಂತ ಆ ರೀತಿಯಲ್ಲಿ ಅವರು ಅನುಸರಿಸ್ತಾರೆ. ಬಟ್ ಅವರಿಗೆ ಜಗನ್ನಾಥನ ಪ್ರತಿಬಿಂಬನೂ ಕಾಣ್ತು, ಜಗನ್ನಾಥ ಅದನ್ನು ಸ್ವೀಕರಿಸಿದ. ಹಾಗಾದರೆ ಏನು ತೊಂದರೆ ಆಯಿತು ಅಂತ ತುಂಬ ತಲೆ ಕೆಡಿಸ್ಕೊಳ್ತಾರೆ. ಮಾರನೇ ದಿನ ಅದೇ ಥರ ಆಗುತ್ತೆ. ಹೂಗಳೆಲ್ಲ ಬಿದ್ದಿರುತ್ತೆ, ಇಲ್ಲೆಲ್ಲ ಅಂಟ್ಕೊಂಡಿರುತ್ತೆ, ಬಟ್ಟೆ ಎಲ್ಲ ಅಂಟ್ಕೊಂಡಿರುತ್ತೆ. 2-3 ದಿನ ಇದೇ ಥರ ನಡೆಯುವಾಗ ಈ ಪೂಜಾರಿಗಳಿಗೆ ಇದನ್ನಿನ್ನು ರಾಜನಿಗೆ ನಾವು ವಿಷಯನ ಮುಟ್ಟಿಸ್ಬೇಕು ಅಂತ ಅನಿಸುತ್ತೆ. ಏಕೆಂದರೆ ರಾಜ ಮನೆತನದವರಿಗೂ ಈ ಪುರಿ ದೇವಸ್ಥಾನಕ್ಕೂ ಬಹಳ ಒಂದು ಸಂಬಂಧ ಇರುತ್ತೆ. ಈಗ ನಮ್ಮದು ಹೇಗೆ ಮೈಸೂರಲ್ಲಿ ಒಡೆಯರು ಶ್ರೀ ಚಾಮುಂಡೇಶ್ವರಿ ದೇವಿ ಒಂದು ಸಂಬಂಧ ಇರುತ್ತಲ್ಲ, ಆ ರೀತಿ ಪುರಿಯ ದೇವಸ್ಥಾನದ ಪ್ರತಿಯೊಂದು ವಿಷಯವೂ ರಾಜನ ಮುಂದೆ ಹೋಗಲೇಬೇಕು. ಹಾಗಾಗಿ ರಾಜನ ಹತ್ರ ಹೋಗ್ತಾರೆ. ರಾಜನು ಬರ್ತಾನೆ, ರಾಜನು ನೋಡ್ತಾನೆ, ಅವನು ನೋಡ್ತಾನೆ ಬಟ್ಟೆಲೆಲ್ಲ ಹಸಿ ಅನ್ನಗಳು ಎಲ್ಲ ಬೇಳೆ ಎಲ್ಲ ಇಟ್ಕೊಂಡಿರೋದು. ಏನಾಗ್ತಾ ಇದೆ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಕೊನೆಗೆ ಅವರೆಲ್ಲ ಒಂದು ನಿರ್ಧಾರ ಮಾಡ್ತಾರೆ, ಇದಕ್ಕೆ ನಾವು ಉತ್ತರ ಜಗನ್ನಾಥನೇ ಕೊಡಬೇಕು, ಯಾರೂ ಕೊಡಲಿಕ್ಕಾಗಲ್ಲ. ಸೊ ನಾವೆಲ್ಲ ಉಪವಾಸವನ್ನು ಮಾಡೋಣ, ಒಂದು ಹನಿ ನೀರು ತಗೊಳ್ಳದೆ ನಾವು ಉಪವಾಸವನ್ನು ಮಾಡೋಣ. ಜಗನ್ನಾಥ ನಮಗೆ ಸೂಚನೆಯನ್ನು ಕೊಡ್ತಾನೆ. ಜಗನ್ನಾಥ ತನಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕನಸಿನ ಮುಖಾಂತರ ರಾಜನಿಗೂ ಅಥವಾ ಮುಖ್ಯ ಪೂಜಾರಿಗಳ ಕನಸಿನಲ್ಲೇ ಬಂದು ಅವನು ವಿಷಯವನ್ನು ಹೇಳುವಂಥದ್ದು ಮೊದಲಿನಿಂದ ಇರುವಂಥದ್ದು. ಸೊ ಎಲ್ಲರೂ ಉಪವಾಸವನ್ನು ಆಚರಿಸ್ತಾರೆ. ರಾಜನ ಕನಸಿನಲ್ಲಿ ಜಗನ್ನಾಥ ಬಂದು ಹೇಳ್ತಾನೆ, ಏನು ಅಂತ ದೊಡ್ಡ ತೊಂದರೆ ಇಲ್ಲ, ನನಗೆ ಒಬ್ಬಳು ತುಂಬ ಪ್ರೀತಿಯ ಭಕ್ತಳಿದ್ದಾಳೆ, ಅವಳ ಮನೆಗೆ ನಾನು ಪ್ರತಿದಿನ ಕಿಚಡಿ ತಿನ್ನಕ್ಕೆ ಹೋಗ್ತೀನಿ. ಆದರೆ ಈಗ ಒಂದು ಬ್ರಾಹ್ಮಣ ಬಂದು ಅವಳಿಗೆ ತೊಂದರೆ ಕೊಟ್ಟುಬಿಟ್ಟಿದ್ದಾನೆ, ಅವಳು ಏನೇನೋ ರೂಲ್ಸ್ ಹೇಳಿಬಿಟ್ಟಿದ್ದಾನೆ, ಅದರಿಂದ ನನಗೆ ಹೋಗಿ ಪ್ರಸಾದ ತೊಗೊಳ್ಳೋಕ್ಕೆ ಲೇಟಾಗಿ ಅರ್ಜೆಂಟಲ್ಲಿ ಬರುವಾಗ ಈ ರೀತಿ ಆಗ್ತಾಯಿದೆ. ಆ ಬ್ರಾಹ್ಮಣನನ್ನು ಹುಡುಕಿ ಅವನಿಗೆ ಹೇಳಿ ಅವಳಿಗೆ ಈ ರೀತಿ ಮಾಡಬಾರ್ದು, ಅವಳು ಮೊದಲು ಹೇಗೆ ಮಾಡ್ತಿದ್ಲು ಹಾಗೇ ಮಾಡಬೇಕು ಅಂತ ಹೇಳಿ ಅಂತ ಹೇಳ್ತಾರೆ. ಈ ಕರ್ಮಾಬಾಯಿ ಯಾರು ಅನ್ನೋದನ್ನು ಇವರು ಹುಡುಕ್ತಾರೆ. ಆಮೇಲೆ ಆ ಬ್ರಾಹ್ಮಣನೂ ಸಿಗ್ತಾನೆ. ಅವನನ್ನು ಕರೆದು, ರಾಜ ನೀನು ಮೊದಲು ಹೋಗಿ ಹೇಳು, ಜಗನ್ನಾಥನ ಆದೇಶ ಆಗಿದೆ, ಅವಳು ಹೇಗೆ ಮೊದಲು ಮಾಡ್ತಿದ್ಲು ಅದೇ ಥರ ಮಾಡಬೇಕಂತೆ ಅಂತ ನೀನು ಹೋಗಿ ಹೇಳಬೇಕೀಗ ಅಂತ. ಇವನು ಬ್ರಾಹ್ಮಣ ಓಡಿ ಬರ್ತಾನೆ. ಅವನ ನೋಡಿ ಇವಳಿಗೆ ಹೆದರಿಕೆ ಆಗುತ್ತೆ, ಅಯ್ಯೋ ಇನ್ನೂ ಏನಾದರೂ ಹೊಸ ನಿಯಮ ಹೇಳ್ತಾನ, ಈಗಲೇ ನನಗೆ ಇದು ಎಷ್ಟು ಹೊತ್ತಾಗ್ತಾ ಇದೆ ಅಂತ. ಇಲ್ಲ ಇನ್ನು ಯಾವ ನಿಯಮಗಳನ್ನ ಫಾಲೋ ಮಾಡೋದು ಅನುಸರಿಸೋದು ಬೇಡಮ್ಮ ತಾಯಿ, ನೀನು ಮೊದಲು ಹೇಗೆ ಮಾಡ್ತಿದ್ಯಾ ಅದೇ ಥರ ಮಾಡು, ನನ್ನಿಂದ ದೊಡ್ಡ ಅಪರಾಧ ಆಗಿದೆ, ನನ್ನನ್ನು ಕ್ಷಮಿಸಿಬಿಡು, ನೀನು ಜಗನ್ನಾಥನಿಗೆ ಇಷ್ಟು ಪ್ರಿಯಳು ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅವನು ಹೇಳ್ತಾನೆ. ಇವಳಿಗೆ ಅದು ತುಂಬ ಸಂತೋಷ ಆಗುತ್ತೆ. ಇವಳಿಗೆ ಈ ಒಳಗಿದು ವಿಷಯ ಯಾವುದು ಗೊತ್ತಿಲ್ಲ, ಅವಳಿಗೆ ಅದು ತುಂಬ ಸಂತೋಷ ಆಗುತ್ತೆ. ಅವಳು ಯಥಾ ಪ್ರಕಾರ ಮಾರನೇ ದಿನ ಮುಖ ತೊಳೆಯೋದು ಇಲ್ಲ, ಸ್ನಾನ ಮಾಡೋದು ಇಲ್ಲ, ಜಗನ್ನಾಥನಿಗೆ ಬೇಗ ನಾನು ನೈವೇದ್ಯ ಮಾಡಬೇಕು, ಅವನಿಗೆ ಹಸಿವಾಗ್ತಿದೆ ಅನ್ನೋ ಭಾವನೆಯಲ್ಲೇ ಅವಳು ಮತ್ತೆ ಅಡಿಗೆಯನ್ನು ಶುರು ಮಾಡ್ತಾಳೆ. ಜಗನ್ನಾಥ ಬಂದು ಸ್ವೀಕರಿಸೋದು ನಡೀತಾ ಇರುತ್ತೆ. ಒಂದು ದಿನ ಯಾವಾಗ ಪ್ರತಿಬಿಂಬದಲ್ಲಿ ಜಗನ್ನಾಥನ ಕಾಣಬೇಕಲ್ಲ, ನೈವೇದ್ಯವನ್ನು ಅರ್ಪಿಸುವಾಗ ಆ ದಿನ ಅವರಿಗೆ ಕಾಣಿಸೋದಿಲ್ಲ. ಅವರಿಗೆ ಇದೇನಾಯಿತು, ಕಾಣಿಸ್ತಾ ಇಲ್ಲ, ಜಗನ್ನಾಥ ಕಾಣ್ತಾ ಇಲ್ಲ, ಇಲ್ಲಿ ನೈವೇದ್ಯ ತಯಾರಿಸುವಾಗ ಏನಾದರೂ ದೋಷ ಆಯಿತಾ, ಏನಾಯಿತು ಅಂತ ಅವ್ರು
ವಿಚಾರ ಮಾಡಿದಾಗ ಗೊತ್ತಾಗತ್ತೆ ಈ ಕರ್ಮಬಾಯಿ ಆ ದಿನ ಬೆಳಿಗ್ಗೆ ಸತ್ತು ಹೋಗ್ಬಿಟ್ಟಿರ್ತಾಳೆ. ಆದ್ದರಿಂದ ಜಗನ್ನಾಥ ಆ ದಿನ ಪ್ರಸಾದವನ್ನೇ ಸ್ವೀಕರಿಸೋದಿಲ್ಲ. ಅದು ಆಗ ಎಲ್ಲರೂ ತುಂಬ ದುಃಖ ಆಗ್ತಾರೆ. ಪ್ರತಿದಿನವೂ ಅವಳಿಂದ ನೈವೇದ್ಯವನ್ನು ಅವನು ಸ್ವೀಕರಿಸ್ತಾ ಇದ್ದ. ಇದು ಜಗನ್ನಾಥನಿಗೆ ತುಂಬ ನೋವಾಗಿದೆ ಅಂತ ಅವ್ರು ಕೇಳ್ತಾರೆ ಜಗನ್ನಾಥನನ್ನು, ನಿನಗೆ ಅವಳನ್ನ ಅಷ್ಟು ಇಷ್ಟ ಆಗಿದ್ದರೆ, ಅವಳ ಪ್ರಸಾದ ನಿನಗೆ ಅಷ್ಟು ಪ್ರಿಯವಾಗಿದ್ದರೆ ನೀನು ಅವಳನ್ನ ಯಾಕೆ ಇಷ್ಟು ಬೇಗ ಕರ್ಕೊಳ್ಬೇಕಿತ್ತು, ಇಟ್ಕೊಳ್ಬೋದಿತ್ತಲ್ಲ ನೀನು ಇನ್ನೂ ಸ್ವಲ್ಪ ದಿನ ಅಂತ ಹೇಳಬೇಕಾದ್ರೆ ಜಗನ್ನಾಥ ಅವರಿಗೆ ಹೇಳ್ತಾನೆ ಕನಸಿನಲ್ಲಿ, ಇಲ್ಲ, ನನ್ನ ಭಕ್ತಳು ಆದಷ್ಟು ಬೇಗ ಇಲ್ಲಿಯ ಭೌತಿಕ ಜೀವನದಲ್ಲಿ ತೊಂದರೆ ಪಡದೆ ಆದಷ್ಟು ಬೇಗ ವೈಕುಂಠವನ್ನು ಸೇರಬೇಕು ಅಂತ ನನಗೆ ಯಾವಾಗಲೂ ಇಚ್ಛೆ ಇರುತ್ತೆ. ಹೌದು, ಈ ಒಂದು ನನ್ನ ಸೇವೆಗೆ ಅವಳ ಇಲ್ಲದರಿಂದ ನನಗೆ ತೊಂದರೆ ಆಗಿದೆ ನಿಜ, ಆದರೆ ಅವಳು ವೈಕುಂಠದಲ್ಲಿ ಸದಾ ಸುಖಿಯಾಗಿರ್ತಾಳೆ ಅಂತ ಜಗನ್ನಾಥ ಹೇಳ್ತಾನೆ. ಆ ಒಂದು ನೆನಪಿಗಾಗಿ ಈಗಲೂ ಜಗನ್ನಾಥನಿಗೆ ಅರ್ಪಿಸುವ ಕಿಚಡಿಯ ಹೆಸರು ಅಲ್ಲಿ ಕರ್ಮ ಕಿಚಡಿ ಅಂತ. ಈ ರೀತಿಯಲ್ಲಿ ಹೇಗೆ ಭಗವಂತ ಒಂದು ಭಕ್ತಳ ಒಂದು ಪ್ರೀತಿಗೆ ಪ್ರತಿಕ್ರಿಯಿಸ್ತಾನೆ ಅಂತ ಈ ಒಂದು ಸತ್ಯ ಕಥೆಯಲ್ಲಿ ನೋಡ್ಬೋದು. ನೈವೇದ್ಯ ಅಂದರೆ ನಿವೇದನ ಅಂತ. ಆ ಒಂದು ಭಗವಂತನಿಗೆ ನಾವು ಪಂಚಭಕ್ಷ ಪರಮಾನ್ನಗಳನ್ನು ಏನು ತುಪ್ಪದಲ್ಲೇ ಕರೆದು ಅಷ್ಟು ಇದಾಗಿ ನಾವು ಮಾಡಿ ಅವನ ಮುಂದೆ ಇಡ್ಬೋದು, ಥರದ ಪರಮಾನ್ನಗಳನ್ನು ಇಡ್ಬೋದು. ಆದರೆ ಆ ಒಂದು ಇದರಲ್ಲಿ ಭಕ್ತಿ ಮತ್ತು ಪ್ರೀತಿ ಇದು ಎರಡು ಇಲ್ಲದಿದ್ದರೆ ಅದನ್ನು ಭಗವಂತ ಸ್ವೀಕರಿಸೋದು ಕಷ್ಟ. ಆದರೆ ಅವಳು ಮಾಡುವ ಒಂದು ಪ್ರತಿದಿನ ಒಂದೇ ಮಾಡ್ತಿದ್ದಿದ್ದು, ಅವಳು ಕಿಚಡಿ ಒಂದೇ ಮಾಡ್ತಿದ್ರು, ಆದರೆ ಅವಳು ಅದರಲ್ಲಿ ಜಗನ್ನಾಥನ ಸ್ಮರಣೆಯನ್ನೇ ಮಾಡ್ತಾ ಅದರ ತುಂಬ ಪ್ರೀತಿಯನ್ನು ತುಂಬಿ ಅವಳು ಜಗನ್ನಾಥನಿಗೆ ಅರ್ಪಿಸ್ತಾ ಇದ್ಲು. ಜಗನ್ನಾಥನೇ ಬಂದು ಅದನ್ನು ಸ್ವೀಕರಿಸ್ತಿದ್ದ. ಈ ರೀತಿ ನಾವು ಭಗವಂತನಿಗೆ ಒಂದು ನೈವೇದ್ಯವನ್ನು ಮಾಡುವಾಗ ನಮ್ಮ ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಪ್ರೀತಿಯಿಂದ ಮಾಡಿದರೆ ಅದನ್ನು ಖಂಡಿತ ಭಗವಂತ ಸ್ವೀಕರಿಸ್ತಾನೆ. ಅವನು ನಮಗೆ ಕಾಣದೇ ಇರ್ಬೋದು, ಆದರೆ ಅವನು ಖಂಡಿತ ಸ್ವೀಕಾರ ಮಾಡ್ತಾನೆ ಅಂತ ನಾವು ಇದರಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಹರೇ ಕೃಷ್ಣ. ಜೈ ಜಗನ್ನಾಥ್.